ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ವೃಷಭ ರಾಶಿಯರನ್ನು ಸ್ಥಿರ ರಾಶಿ ಅಂತ ಕರೆಯಲಾಗುತ್ತೆ. ನೀವು ತಾಳ್ಮೆಯ ಸಾಕಾರ ಮೂರ್ತಿಗಳು. ಆದರೆ ಕಳೆದ ಕೆಲವು ಸಮಯದಿಂದ ಈ ನಿಮ್ಮ ತಾಳ್ಮೆಯನ್ನು ದೇವರು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ನಿಮಗೆ ಅನಿಸ್ತಾ ಇರಬಹುದು. ಆರ್ಥಿಕ ಮುಗ್ಗಟ್ಟು, ಕೌಟುಂಬಿಕ ಕಲಹ ಅಥವಾ ಆರೋಗ್ಯದ ಏರಿಳಿತಗಳಿಂದ ನೀವು ಜರ್ಜರಿತ ಆಗಿರಬಹುದು. ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತೆ. ಈಗ ವೃಷಭ ರಾಶಿಯವರ ಜೀವನದಲ್ಲಿ ಸುವರ್ಣಯುಗ ಆರಂಭವಾಗುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮ ವೃತ್ತಿ, ಹಣಕಾಸು, ಪ್ರೇಮ ಮತ್ತು ಶತ್ರುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಕೊನೆಯವರೆಗೂ ವಿಡಿಯೋ ನೋಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ರಹಸ್ಯಗಳು ಇಲ್ಲಿವೆ. ವೃಷಭ ರಾಶಿಯ ಮೂಲ ಗುಣಧರ್ಮ ಮತ್ತು ವ್ಯಕ್ತಿತ್ವ. ವೃಷಭ ರಾಶಿಯವರ ಅಧಿಪತಿ ಸುಖ ಸೌಂದರ್ಯದ ಕಾರಕನಾದ ಶುಕ್ರ ಗ್ರಹ. ಈ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾಗಿರ್ತಾರೆ. ಕಷ್ಟಪಟ್ಟು ದುಡಿಯುವ ಗುಣವನ್ನು ಹೊಂದಿರ್ತಾರೆ ಮತ್ತು ಜೀವನದ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚಿನ ಒಲವು ಕೂಡ ಇರುತ್ತೆ. ನೀವು ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಸಾಧಿಸುವವರೆಗೂ ಕೈ ಬಿಡೋದೇ ಇಲ್ಲ. ಈ ಹಠನೆ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತೆ. ಆದರೆ ನಿಮ್ಮಲ್ಲಿರುವ ಒಂದು ಸಣ್ಣ ಕೊರತೆ ಏನಂದರೆ ಅತಿಯಾದ ನಂಬಿಕೆ. ಯಾರನ್ನೋ ನಂಬಿ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಅಥವಾ ನಿಮ್ಮ ಮನಸ್ಸಿನ ರಹಸ್ಯಗಳನ್ನು ಹಂಚ್ಕೊಂಡ್ಬಿಟ್ಟು ಈಗ ಪಶ್ಚಾತ್ತಾಪ ಪಡ್ತಾ ಇರಬಹುದು. ಚಿಂತಿಸಬೇಡಿ, ಗ್ರಹಗತಿಗಳು ಈಗ ನಿಮ್ಮ ಪರವಾಗಿ ಬದಲಾಗ್ತಾ ಇವೆ. ಪ್ರಸ್ತುತ ಗ್ರಹಗತಿಗಳ ಸಂಚಾರ ಮತ್ತು ಪ್ರಭಾವ. ಪ್ರಸ್ತುತ ವೃಷಭ ರಾಶಿಯವರಿಗೆ ಗುರು ಗ್ರಹದ ಸಂಚಾರವು ಜನ್ಮ ರಾಶಿಯಲ್ಲಿ ಇರೋದರಿಂದ ಗುರುಬಲ ಅನ್ನೋದು ಹೆಚ್ಚಾಗಿದೆ. ಇದರೊಂದಿಗೆ ಶುಕ್ರನು ತನ್ನದೇ ರಾಶಿಯಲ್ಲಿ ಅಥವಾ ಮಿತ್ರ ಸ್ಥಾನಗಳಲ್ಲಿ ಸಂಚರಿಸಬೇಕಾದಾಗ ನಿಮಗೆ ರಾಜಯೋಗದಂತಹ ಫಲಗಳು ದೊರೆಯುತ್ತೆ. ಆರ್ಥಿಕ ಲಾಭ. ದೀರ್ಘಕಾಲದಿಂದ ಬರದೇ ಉಳಿದಿದ್ದ ಹಣ ನಿಮ್ಮ ಕೈ ಸೇರುತ್ತೆ. ಗೌರವ ವೃದ್ಧಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ಹಿಂದೆ ಅನುಭವಿಸಿದ ಅವಮಾನಗಳಿಗೆ ಈಗ ತಕ್ಕ ಉತ್ತರ ಅನ್ನೋದು ಸಿಗುತ್ತೆ. ಧನಾತ್ಮಕ ಚಿಂತನೆ. ನಿಮ್ಮ ಮನಸ್ಸಲ್ಲಿದ್ದ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಹೊಸ ಉತ್ಸಾಹ ಅನ್ನೋದು ಮೂಡುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. ವೆಲ್ತ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ವೃಷಭ ರಾಶಿಯವರಿಗೆ ಹಣದ ಅರಿವು ಈಗ ಸುಗಮವಾಗಿ ಬರುತ್ತೆ. ಶುಕ್ರನ ಅನುಗ್ರಹದಿಂದಾಗಿ ನೀವು ಐಷಾರಾಮಿ ಜೀವನದತ್ತ ಹೆಜ್ಜೆಯನ್ನು ಇಡ್ತೀರಾ. ಹೊಸ ವಾಹನ ಮತ್ತು ಮನೆ, ಸ್ವಂತ ಮನೆ ಕಟ್ಟಬೇಕು ಅಥವಾ ಹೊಸ ಕಾರು ಖರೀದಿ ಮಾಡಬೇಕು ಎನ್ನುವ ನಿಮ್ಮ ಬಹುದಿನದ ಕನಸು ಈ ಅವಧಿಯಲ್ಲಿ ನನಸಾಗುವ ಸಾಧ್ಯತೆ ಇರುತ್ತೆ. ಮೇ 20ರ ನಂತರ ದಿನಗಳು ಇದಕ್ಕೆ ಬಹಳ ಪ್ರಶಸ್ತವಾಗಿರುತ್ತೆ. ರಿಯಲ್ ಎಸ್ಟೇಟ್. ನೀವು ಭೂಮಿಯ ಮೇಲೆ ಹೂಡಿಕೆ ಮಾಡೋದಕ್ಕೆ ಬಯಸಿದರೆ ಇದು ಸರಿಯಾದ ಸಮಯ. ಕೃಷಿ ಭೂಮಿ ಅಥವಾ ನಿವೇಶನ ಖರೀದಿಯಿಂದ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ಸಾಲ ವಿಮೋಚನೆ. ಹಣಕಾಸಿನ ಶಿಸ್ತು ಪಾಲಿಸೋದ್ರಿಂದ ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡ್ತೀರಾ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದು ಮುಖ್ಯವಾಗಿರುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ. ಕೆರಿಯರ್ ಆ್ಯಂಡ್ ಬಿಸ್ನೆಸ್. ಉದ್ಯೋಗಸ್ಥ ವೃಷಭ ರಾಶಿಯವರಿಗೆ ಈ ಸಮಯ ಅತ್ಯಂತ ಫಲಪ್ರದವಾಗಿರುತ್ತೆ. ಬಡ್ತಿ ಮತ್ತು ವರ್ಗಾವಣೆ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ. ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಅಥವಾ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ವ್ಯವಹಾರ, ಬಿಸ್ನೆಸ್. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವವರು ಜಾಗರೂಕರಾಗಿರಿ. ಹಣಕಾಸಿನ ವ್ಯವಹಾರಗಳನ್ನು ಲಿಖಿತ ರೂಪದಲ್ಲಿ ಇಟ್ಕೊಳ್ಳಿ. ಸ್ವಂತ ಉದ್ಯಮ ಪ್ರಾರಂಭ ಮಾಡೋದಕ್ಕೆ ಯಾರು ಬಯಸ್ತಾ ಇದ್ದಾರೋ ಅವರಿಗೆ ಹೊಸ ಹೂಡಿಕೆದಾರರು ಸಿಗ್ತಾರೆ. ಇನ್ನು ಕಲೆ ಮತ್ತು ಸೌಂದರ್ಯ ಕ್ಷೇತ್ರ. ಫ್ಯಾಷನ್, ಸಿನಿಮಾ, ಸಂಗೀತ ಅಥವಾ ಹೋಟೆಲ್ ಉದ್ಯಮದಲ್ಲಿರುವ ವೃಷಭ ರಾಶಿಯವರಿಗೆ ಈ ಅವಧಿಯ ಅತ್ಯಂತ ಲಾಭದಾಯಕವಾಗಿದ್ದು ಹೊಸ ಎತ್ತರಕ್ಕೆ ನೀವು ಏರ್ತೀರ. ಇನ್ನು ಕೌಟುಂಬಿಕ ಮತ್ತು ಪ್ರೇಮ ಜೀವನ. ಫ್ಯಾಮಿಲಿ ಆ್ಯಂಡ್ ಲವ್. ವೃಷಭ ರಾಶಿಯವರು ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾ ಇರ್ತಾರೆ. ದಾಂಪತ್ಯ ಸುಖ. ಪತಿ ಪತ್ನಿಯರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತೆ. ಸಂತಾನ ಭಾಗ್ಯ. ದೀರ್ಘಕಾಲದಿಂದ ಮಕ್ಕಳಿಲ್ಲದೆ ಅಂತಹ ದಂಪತಿಗಳಿಗೆ ಈ ಸಮಯದಲ್ಲಿ ಶುಭ ಸಮಾಚಾರ ಅನ್ನೋದು ಕೇಳಿ ಬರುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧ. ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ರೆ ಅದು ಈಗ ವಿವಾಹದ ಹಂತಕ್ಕೆ ತಲುಪುತ್ತೆ. ಪೋಷಕರ ಸ್ತ್ರೀಗೆ ಸುಲಭವಾಗಿ ಸಿಗುತ್ತೆ. ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯದ ಕಡೆ ಗಮನ ಹರಿಸಿ. ವೃಷಭ ರಾಶಿಯವರು ಆಹಾರ ಪ್ರಿಯರು. ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ. ಅತಿಯಾದ ಮಸಾಲೆಯುಕ್ತ ಆಹಾರದಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಗಂಟಲು ಮತ್ತು ಕುತ್ತಿಗೆ. ವೃಷಭ ರಾಶಿಯವರ ಕಾರಕ ಸ್ಥಾನ ಗಂಟಲಾಗಿರೋದ್ರಿಂದ ಇನ್ಫೆಕ್ಷನ್ ಅಥವಾ ಥೈರಾಯ್ಡ್ ಸಮಸ್ಯೆಗಳಿದ್ರೆ ತಪಾಸಣೆ ಮಾಡಿಸಿಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಮಾನಸಿಕ ವಿಶ್ರಾಂತಿ ತುಂಬಾ ಅಗತ್ಯ. ಅತಿಯಾದ ಕೆಲಸದಿಂದ ಸ್ವಲ್ಪ ಒತ್ತಡದ ಮಾನಸಿಕ ಕಿರಿಕಿರಿ ಉಂಟಾಗ್ಬೋದು. ದಿನಕ್ಕೆ ಕನಿಷ್ಠ 15 ನಿಮಿಷ ಧ್ಯಾನ ಮಾಡಿ. ನಿಮಗೆ ಬಹಳಷ್ಟು ಸಮಯ ಸಿಗುತ್ತೆ. ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ವೃಷಭ ರಾಶಿಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರ ಸಂಖ್ಯೆ ದೊಡ್ಡದಿದೆ.
ನೀವು ನಿಮ್ಮ ಹೆಸರಿನ ಮೊದಲ ಅಕ್ಷರ ಬಿ, ವಿ ಅಥವಾ ಯು ಆಗಿದ್ದರೆ ನೀವು ಇತರರನ್ನು ಕುರುಡಾಗಿ ನಂಬುವುದನ್ನು ಫಸ್ಟ್ ಬಿಟ್ಬಿಡಿ. ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬೇಕಾದಾಗ ಅಥವಾ ಯಾರಿಗಾದರೂ ಪಡಿಬೇಕಾದ್ರೆ ಯಾರಾದರೂ ನಿಮಗೆ ಕೊಟ್ಟರೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಕಾರಾತ್ಮಕ ಶಕ್ತಿಗಳ ಪ್ರಭಾವದ ಬಗ್ಗೆ ಸ್ವಲ್ಪ ಜಾಗರೂಕತೆ ಅವಶ್ಯಕವಾಗಿರುತ್ತೆ. ಇನ್ನು ಸುವರ್ಣ ದಿನಗಳು ಮೇ 20ರವರೆಗಿನ ವಿಶೇಷವಾಗಿ ಈ ತಿಂಗಳ ಮೇ 20ರವರೆಗಿನ ಸಮಯ ತುಂಬ ಸ್ಪೆಷಲ್ ಟೈಮ್ ಅಂತಲೇ ಹೇಳ್ಬೋದು. ನೀವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ಆರ್ಥಿಕವಾಗಿ ನೀವು ಬಲಿಷ್ಠರಾಗಿರ್ತೀರ. ದೈವಿಕ ಪರಿಹಾರಗಳು ಮತ್ತು ಸೂಚನೆಗಳು. ವೃಷಭ ರಾಶಿಯವರು ತಮ್ಮ ಅದೃಷ್ಟವನ್ನು ಡಬಲ್ ಮಾಡಿಕೊಡೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ತಪ್ಪದೆ ಮಾಡಿ. ಶುಕ್ರವಾರದಂದು ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನು ಅಥವಾ ಹಾಲಿನಿಂದ ಮಾಡಿದ ಸಿಹಿಯನ್ನು ಅರ್ಪಿಸಿ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಂಚಾರ ಆಗ್ತಾ ಇದೆ ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಅದೃಷ್ಟದ ಬಿಳಿ ಬಣ್ಣ, ನಿಮಗೆ ಬಿಳಿ ಬಣ್ಣ ತುಂಬ ಅದೃಷ್ಟ. ಅದನ್ನು ಯೂಸ್ ಮಾಡೋದ್ರಿಂದ ತುಂಬಾ ನಿಮಗೆ ಅದೃಷ್ಟ ಅನ್ನೋದು ಒಲಿಯುತ್ತೆ. ಪ್ರತಿದಿನ ಅಥವಾ ಶುಕ್ರವಾರದಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ನೀಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕ ದೋಷ ಎಲ್ಲ ನಿವಾರಣೆ ಆಗುತ್ತೆ. ವೃಷಭ ರಾಶಿಯವರೇ, ನೀವು ಭೂಮಿಯಂತೆ ಸಹನಶೀಲರು. ಈಗ ನಿಮ್ಮ ಸಹನೆಗೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಇನ್ನು ಶತ್ರುಗಳ ಬಗ್ಗೆ ಅತಿಯಾದ ಆತಂಕ ಬೇಡ. ದೈವಿಕ ಶಕ್ತಿ ನಿಮ್ಮ ಬೆನ್ನನೇ ಹಿಂದೆನೇ ಇದೆ. ದೃಢ ನಿರ್ಧಾರದಿಂದ ಮುನ್ನುಗ್ಗಿ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ಇರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.